ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಎಂಬ್ರಾಯ್ಡಿಂಗ್ ಡಿಸೈನು ನಾನು ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇವತ್ತು ನಾನು ಮಿಷಿನ್ ವರ್ಕ್ ಡಿಸೈನ್ ಮಾಡ್ತಾಯಿದ್ದೀನಿ. ಬ್ಲೌಸ್ ಪೀಸ್ ಬಂದು ಪರ್ಪಲ್ ಕಲರು ಮತ್ತು ಗೋಲ್ಡನ್ ಕಲರು ಬುಟ್ಟಾಸ್, ಅಲ್ಲಲ್ಲಿ ಬುಟ್ಟಾಸ್ ಇದೆ. ಸ್ಯಾರಿ ಬಂದು ಆರೆಂಜ್, ಡಾರ್ಕ್ ಆರೆಂಜ್ ಕಲರು. ಅದು ಸಹ ಅಲ್ಲಲ್ಲಿ ಬುಟ್ಟಾಸು, ತುಂಬ ಬುಟ್ಟಾಸ್ ಇದ್ದಾವೆ. ನಮಗೆ ಕಸ್ಟಮರು ಬ್ಲೌಸು ವರ್ಕ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇವರು 4 ಬ್ಲೌಸ್ ಕೊಟ್ಟಿದ್ದಾರೆ. ಅಮ್ಮ, ಮಗಳು, ಅಮ್ಮಂದು 2 ಬ್ಲೌಸು, ಮಗಳದೊಂದು ಬ್ಲೌಸು, ಸೊಸೆದೊಂದು ಬ್ಲೌಸು, 4 ಬ್ಲೌಸ್ ಕೊಟ್ಟಿದ್ದಾರೆ. 4 ಬ್ಲೌಸು ಡಿಸೈನ್ಸೇ ಹೇಳಿದ್ದಾರೆ, ಮಿಷಿನ್ ವರ್ಕ್ ಡಿಸೈನೇ ಮಾಡಿಕೊಡಿ ಅಂತ ಹೇಳಿದ್ದಾರೆ. ನೋಡಿ, ನಾನು ನೆಕ್ ಮೊದಲೇ ಮಾರ್ಕಿಂಗ್ ಮಾಡಿ ಇಟ್ಕೊಂಡಿದ್ದೆ. ನಾನು ಬ್ಯಾಕು, ಸ್ಲೀವು, ಫ್ರಂಟು ಫಸ್ಟೇ ಮಾರ್ಕಿಂಗ್ ಮಾಡಿ ಇಟ್ಕೊಳ್ತೀನಿ. ನಾನು ಮಾರ್ಕಿಂಗ್ ಮಾಡಿ ಇಟ್ಕೊಂಡು ಈಗ ಫ್ರಂಟ್ ಮಾಡ್ತಾಯಿದ್ದೀನಿ. ನಾನು ಇವಾಗ ಇದು ಗೋಲ್ಡನ್ನು, ಲೈಟ್ ಗೋಲ್ಡನ್ನು ಜರಿ ಥ್ರೆಡ್ಡು ಮತ್ತು ಆರೆಂಜ್ ಕಲರ್, 2 ಕಲರ್ ಥ್ರೆಡ್ಡಲ್ಲಿ ನಾನು ಮಾಡ್ತಾ ಇರೋದು. ನಾನು ಫಸ್ಟ್ ಫ್ರಂಟು ಬ್ಲೌಸ್ ಪೀಸಲ್ಲಿ ಮೆಜರ್ಮೆಂಟ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು 1ನೇ ನಂಬರ್ ಹಿಡ್ಕೊಂಡು ಫಸ್ಟು ಸ್ಟಿಚಿಂಗ್ ಹಾಕ್ಕೊಳ್ತೀನಿ, ರೆಡಿ ಸ್ಟಿಚಿಂಗು. ನಾನು ಎಲ್ಲ ಬ್ಲೌಸ್ಗೂ ಸೇಮು ಇದೇ ಥರನೇ ಮಾಡೋದು. ಫಸ್ಟು ರೆಡಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ, ಆಮೇಲೆ ಡಿಸೈನ್ಗಳನ್ನ ಚಾಯ್ಸ್ ಮಾಡ್ಕೊಳ್ತೀನಿ. ನಾನು 1ನೇ ನಂಬರ್ಲಿ ಇಟ್ಕೊಂಡು ನೆಕ್ಕು ಮಾರ್ಕ್ ಮಾಡ್ಕೊಂಡಿರ್ತೀನಲ್ವ, ಅದಕ್ಕೆ ಒಂದು ರೆಡಿ ಸ್ಟಿಚಿಂಗ್ ಹಾಕ್ಕೊಂಡು ತಿರ್ಗಿ ಅದ್ರ ಮೇಲೇ 2ನೇ ನಂಬರು ಇಟ್ಕೊಂಡು, ಇಲ್ಲ 2.5 ನಂಬರು, ಸ್ವಲ್ಪ ದೊಡ್ಡದು ಅಗಲ ಬೇಕು ಅಂದರೆ 2.5 ಇಟ್ಕೊಳ್ತೀನಿ. ಅಗಲ ಸಣ್ಣ ಸಾಕು ಅಂದರೆ 2 ಇಟ್ಕೊಂಡು ಅದ್ರ ಮೇಲೇ ಸ್ವಲ್ಪ ಮಂದವಾಗಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಆಮೇಲೆ ನಾನು ಇದು ಪೈಪಿಂಗ್ ಥ್ರೆಡ್ ಅಂತ ಸ್ವಲ್ಪ ದಪ್ಪ ಇಲ್ಲ, ಇದು ಸ್ವಲ್ಪ ಸಣ್ಣ ಇದೆ. ಪೈಪಿಂಗ್ ಥ್ರೆಡ್ ಹಾಕ್ಕೊಂಡಿದ್ದೀನಿ, ವೈಟು ಥ್ರೆಡ್ ಹಾಕ್ಕೊಂಡು ನಾನು 1 ಇಂಚಿಗೆ ಜರಿ ಥ್ರೆಡಲ್ಲೇ ಲೋಡಿಂಗ್ ಮಾಡಿದ್ದೀನಿ ಫುಲ್ಲು. ನಾನು 1 ಇಂಚು ಗೋಲ್ಡ್ ಉದ್ದ ಮಾಡಿ 1 ಇಂಚ್ ಗ್ಯಾಪ್ ಇಟ್ಟಿದ್ದೀನಿ. ಅಲ್ಲಿ ಆರೆಂಜ್ ಕಲರ್ ಬರುತ್ತೆ, ಆ ಥರ ಮಾಡಿದ್ದೀನಿ ನಾನು. ತಿರ್ಗಾ 1 ಇಂಚ್ ಗೋಲ್ಡ್ ಮಾಡಿ 1 ಇಂಚ್ ಗ್ಯಾಪ್ ಇಟ್ಕೊಂಡು ಬಂದಿದ್ದೀನಿ ನಾನು. ಇವಾಗ ನೋಡಿ, ನಾನು ಇದನ್ನು 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಟೇಪಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಉಲ್ಟಾಸ್ ಈ ಥರ ಮಾಡಿಕೊಂಡು ಅದನ್ನು ನಾನು ಮಾವಿನಕಾಯಿ ಬಾರ್ಡ್ರ್ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಈ ಡಿಸೈನ್ ಮಾಡಿಕೊಂಡು 1ನೇ ನಂಬರ್ ಹಿಡ್ಕೊಂಡು ಫಸ್ಟು ಸ್ಟಿಚಿಂಗ್ ಹಾಕ್ಕೊಂಡು ಹೋಗ್ತೀನಿ. ತಿರ್ಗಿ ಆಮೇಲೆ 1.5 ನಂಬರ್ ಸ್ವಲ್ಪ ನಮಗೆ ಯಾವ ಥರ ಅಗಲ ಬೇಕು, ಸ್ವಲ್ಪ ಅಗಲ ಬೇಕು ಅಂದರೆ 2ನೇ ನಂಬರು, 1.5 ನಂಬರು, ಸ್ವಲ್ಪ ಸಣ್ಣ ಬೇಕು ಅಂದರೆ 1ನೇ ನಂಬರ್ ಹತ್ರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ನಾನು ಇದನ್ನು 1.5 ನಂಬರಲ್ಲಿ ಇಟ್ಕೊಂಡು ಕ್ಲೀನಾಗಿ ಮಾವಿನಕಾಯಿ ಬಾರ್ಡ್ರನ್ನ, ಅರ್ಧ ಮಾವಿನಕಾಯಿ ಬಾರ್ಡ್ರ್ ಬರುತ್ತೆ ಇದು, ಆ ಥರ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ತಾಯಿದ್ದೀನಿ ನಾನು. ಫಸ್ಟೇ ರೆಡಿ ಸ್ಟಿಚಿಂಗ್ ಯಾಕೆ ಹಾಕ್ಕೊಳ್ತೀನಿ ಅಂತಂದರೆ, ನಾವು ಈಗ ನಾವು ಒಂದು ಸತಿ ಮಾಡ್ಕೊಳ್ಳೋವಾಗ ಒಂದು ಹೆಚ್ಚು ಒಂದು ಕಮ್ಮಿ ಆಗಿಬಿಡುತ್ತೆ. ಆವಾಗ ಅದನ್ನು ನಾವು ರೆಡಿ ಮಾಡ್ಕೊಳಕ್ಕಾಗಲ್ಲ. ಅಂದರೆ ಇವಾಗ ನಾವು ಫಸ್ಟೇ ಒಂದು ರೆಡಿ ಸ್ಟಿಚಿಂಗ್ ಹಾಕ್ಕೊಂಡ್ರೆ ಅದು ಒಂಚೂರು ಹೆಚ್ಚು ಕಮ್ಮಿ ಆದರೂ ನೆಕ್ಸ್ಟು ನಾವು 2ನೇ ನಂಬರ್ ಇಟ್ಕೊಂಡು ಮಾಡಿದಾಗ ಅದನ್ನು ನಾವು ಫಿಲಪ್ ಮಾಡ್ಕೊಳ್ಬೋದು. ಇದು ಎಲ್ಲ ವರ್ಕ್ ಮಾಡೋವಾಗ ನಾನು ಮಾಡೋ ಮೆಥಡ್ ಈ ಥರ ಮಾಡ್ತೀನಿ. ನಾನು ಒಂದೇ ಸತಿನೇ ಯಾವುದನ್ನು ಫಿಲಪ್ ಮಾಡ್ಕೊಳ್ಳಲ್ಲ. ನಾನು 2 ಸತಿ ಹಾಕ್ಕೊಳ್ತೀನಿ. 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ಕಸ್ಟಮರ್ಗೆ ನನ್ನ ಕೈಲಿ ಎಷ್ಟು ಫಿನಿಷಿಂಗ್ ಕೊಡೋಕ್ಕಾಗುತ್ತೋ ಅಷ್ಟು ಫಿನಿಷಿಂಗ್ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಈ ವರ್ಕ್ ಮಾಡೋರು ಕಸ್ಟಮರು ಸುಮ್ಮನೆ ಅಮೌಂಟ್ ಕೊಡಲ್ಲ. ನಾವು ಕೇಳಿದಷ್ಟು ಅವ್ರಿಗೂ ಇಷ್ಟ ಆದ್ರೇ ಅವರು ನಾವು ಕೇಳಿದಷ್ಟು ಕೊಡ್ತಾರೆ. ಅಂದರೆ ಒಂದು ಸ್ವಲ್ಪ ಇವರು ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ ಇವರು. ನೋಡಿ, ಈಗ ಆರೆಂಜ್ ಕಲರಲ್ಲಿ ನಾನು ಮೊದಲೇ ಪೈಪಿಂಗ್ ಥ್ರೆಡ್ನ ಅಟ್ಯಾಚ್ ಮಾಡಿದ್ನಲ್ವ, 1 ಇಂಚು ಗ್ಯಾಪ್ ಬಿಟ್ಟಿದ್ದೆ ನಾನು. ಅದನ್ನು ಈಗ ಫಿಲಪ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಅದು ನಾನು ಫಸ್ಟೇ ಜರಿ ಥ್ರೆಡ್ಡಲ್ಲಿ ಈ ನೆಕ್ಕು ಡಿಸೈನ್ ಮಾಡಬೇಕಾದ್ರೆ ನಮಗೆ ಏನೇನು ಕೆಲಸ ಆಗುತ್ತೆ ಅನ್ನೋದನ್ನು ಫಸ್ಟು ಲೈಟ್ ಗೋಲ್ಡನ್ ಜರಿ ಥ್ರೆಡ್ಡಲ್ಲಿ ಫಿಲಪ್ ಮಾಡ್ಕೊಳ್ತೀನಿ. ಆಮೇಲೆ ಇವಾಗ ತಿರ್ಗಾ ನೆಕ್ಸ್ಟು ಆರೆಂಜ್ ಕಲರ್ ಹಾಕಿ, ಆರೆಂಜ್ ಕಲರಲ್ಲಿ ಏನು ಕೆಲಸ ಇದೆ ಅನ್ನೋದನ್ನು ಫಿಲಪ್ ಮಾಡ್ಕೊಳ್ತೀನಿ. ನೋಡಿ, ತುಂಬ ಈಸಿಯಾಗಿ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಮಾರ್ಕಿಂಗು ನೀವು
ಕಲಿಯೋರು ಹೊಸ್ದಾಗಿ ಕಲಿತಿರೋರು ನನಗೆ ಮಾರ್ಕಿಂಗ್ ಬರಲ್ಲಪ್ಪ ಅನ್ನೋರು ಬೇಕಾದ್ರೆ ಒಂದು ಟ್ರೇಸಿಂಗ್ ಪೇಪರಲ್ಲಿ ಟ್ರೇಸ್ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಬರುತ್ತೆ ಅನ್ನೋರು ಹೀಗೆ ಒಂದೊಂದು ಇಂಚಿಗೆ ಮಾರ್ಕ್, ನಾನು ಇದನ್ನು ಈ ಮಾವಿನಕಾಯಿ ಬಾರ್ಡನ್ನು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1.5 ಇಂಚು 1.5 ಇಂಚು ಮಾರ್ಕ್ ಮಾಡಿಕೊಂಡು ತಿರ್ಗಾ 1 ಇಂಚು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಗ್ಯಾಪ್ ಇಟ್ಟಿದ್ದೀನಿ. ಆ ಥರ ಮಾಡಿದ್ದೀನಿ ನಾನು. ಅರ್ಧ ಇಂಚು ಯಾಕೆ ಗ್ಯಾಪ್ ಇಟ್ಟಿದ್ದೀನಿ ಅಂದರೆ ಈ ಮಾವಿನಕಾಯಿ ಬಾರ್ಡರ್ ಶೇಪ್ ಬರುತ್ತಲ್ಲ, ಆ ಶೇಪುನ ಅರ್ಧ ಇಂಚು ಗ್ಯಾಪ್ ಬಿಟ್ಟಿರ್ತೀನಲ್ವ, ನಾನು ಫಸ್ಟು ಮಾವಿನಕಾಯಿ ಬಾರ್ಡರ್ನ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು 1.5 ಮಾರ್ಕ್ ಮಾಡ್ಕೊಳ್ತೀನಿ. ಆಮೇಲೆ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಗ್ಯಾಪ್ ಇಡ್ತೀನಿ. ಆ ಮಾವಿನಕಾಯಿ ಬಾರ್ಡರ್ ಶೇಪ್ ತಿರುಗೋಕ್ಕೆ ನಾನು ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ. ಆ ಥರ ಮಾಡ್ಕೊಳ್ಳೋದ್ರಿಂದ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದೆಲ್ಲನೂ ಮಾವಿನಕಾಯಿ ಬಾರ್ಡ್ರು, ಹಾಫ್ ಮಾವಿನಕಾಯಿ ಬಾರ್ಡ್ರು ಫುಲ್ಲು ಫಿಲಪ್ ಆಯಿತು. ನಾನು ಅದು ಚಿಕ್ಕದು ಆರೆಂಜ್ ಕಲರಲ್ಲಿ ಲೀಫ್ ಹಾಕ್ತಾಯಿದ್ದೀನಿ. ಕಲರ್ ಕಾಂಬಿನೇಷನ್ನು ಇದು ಚೆನ್ನಾಗಿದೆ. ಇದು ಒಂದೊಂಥರ ಡಾರ್ಕ್ ಪರ್ಪಲ್ಲು ಮತ್ತು ಡಾರ್ಕ್ ಆರೆಂಜ್ ಕಲರ್ ಸ್ಯಾರಿನೂ ಸ್ಮೂತಾಗಿದೆ ಸ್ಯಾರಿನೂ. ಇವರು ದೀಪಾವಳಿ ಹಬ್ಬಕ್ಕೆ ಇವರು ತಮಿಳಿಯನ್ಸು, ಅವ್ರದ್ದು ತಮಿಳ್ನಾಡಿಗೆ ಅಲ್ಲಿ ಹೋಗಿ ಹಬ್ಬ ಮಾಡ್ತಾರಂತೆ ಅವರು. ನಾನು ಫಸ್ಟ್ ವೀಡಿಯೋದಲ್ಲೂ ಸಹ ಇವ್ರದ್ದು ಬ್ಲೌಸಸ್ ಹಾಕಿದ್ದೀನಿ. ಆಲ್ಮೋಸ್ಟು ಒಂದು 15 ಬ್ಲೌಸ್ ಮೇಲೆ ಇವ್ರಿಗೆ ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದೀನಿ ನಾನು. ಅಷ್ಟು ಬ್ಲೌಸ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಅವರು. ಮಾಡಿಸ್ಕೊಂಡಿದ್ರು ಈಗ ಬಂದು ತಿರ್ಗಾ ಅಮ್ಮ, ಸೊಸೆ, ಮಗಳು ಇವರು 4 ಬ್ಲೌಸು ಫಾಲು ಜಿಗ್ಜಾಗು ಕುಚ್ಚು, 2 ಸೀರೆ ಕುಚ್ಚು, 4 ಸೀರೆ ಫಾಲು ಜಿಗ್ಜಾಗು ಮತ್ತು 4 ಸೀರೆಗೆ ಬ್ಲೌಸು ವರ್ಕು ಕೊಟ್ಟಿದ್ದಾರೆ ಇವರು. ಇವರು 15ನೇ ತಾರೀಕು ಬೇಕು ಅಂತ ಹೇಳಿದ್ದಾರೆ. ಊರಿಗೆ ಹೋಗ್ತಾರಂತೆ 15ನೇ ತಾರೀಕಿಗೆ. ಅಷ್ಟರೊಳಗಡೆ ಇವನ್ನೆಲ್ಲ ರೆಡಿ ಮಾಡಿ ಕೊಡಬೇಕು ನೋಡಿ. ಈಗ ಇದೆಲ್ಲನೂ ಫಿಲಪ್ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಇದನ್ನು. ಮತ್ತು ನಾನು ಅದನ್ನು ಮಾಡೋವಾಗ ತುಂಬ ಯಾಕೋ ಪ್ಲೈನಾಗಿ ಕಾಣಿಸ್ತಾ ಇತ್ತು. ಬಾಲ್ ಚೈನು ಸ್ಟೋನ್ಸು ಸಹ ಆ್ಯಡ್ ಮಾಡಿಲ್ಲ. ವರ್ಕ್ ಮಾಡ್ಕೊಳ್ಳೋರು ಬಾಲ್ ಚೈನು ಸ್ಟೋನ್ ಚೈನು ಸಹ ಆ್ಯಡ್ ಮಾಡ್ಕೊಳ್ಬೋದು. ನಾನು ಸ್ಟೋನ್ ಚೈನೇನು ಆ್ಯಡ್ ಮಾಡ್ಕೊಂಡಿಲ್ಲ. ಬಾಲ್ ಚೈನು 1 ಲೇಯರ್ ಕೊಟ್ಟಿದ್ದೀನಿ ಅಷ್ಟೇ. ಇದು ತುಂಬ ಚೆನ್ನಾಗಿ ಬಂತು. ಇದು ಫುಲ್ಲು ಬ್ಲೌಸಸ್ ಎಲ್ಲ ಸ್ಟಿಚ್ ಆದಮೇಲೆ ನಾನು ಫೋಟೋಸ್ ಹಾಕ್ತೀನಿ ನಾನು ಯಾವ ಥರ ಬಂದಿದೆ ಅಂತ ನೋಡಿ. ಇವಾಗ ಇದು ಈ ಥರ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ. ಈ ಡಿಸೈನು ಸಹ ನಾನು ಯಾವ ಬ್ಲೌಸ್ಗಳು ಸಹ ಹಾಕಿರಲಿಲ್ಲ, ಈ ಬ್ಲೌಸ್ಗೆ ಹಾಕಿರೋದು ನಾನು. ತುಂಬ ಚೆನ್ನಾಗಿ ಬಂತು ಕಲರ್ ಇದು. ಫುಲ್ಲು ರೆಡಿ ಆದಮೇಲೆ ನಾನು ಫೋಟೋಸ್ನ ಹಾಕ್ತೀನಿ, ಯಾವ ಥರ ಬ್ಲೌಸಸ್ಸು ವರ್ಕ್ ಮಾಡಿದ್ದೀನಿ ಅನ್ನೋದು ಸಹ. ಇದು 2 ಸಲ ಹಾಕಿದ್ದೀನಿ ಇದನ್ನು. ಒಂದು ಫಸ್ಟು ಗೋಲ್ಡ್ ಕಲರಲ್ಲಿ ರೆಡಿ ಸ್ಟಿಚಿಂಗ್ ಹಾಕ್ಕೊಂಡಿದ್ನಲ್ವ, ಅದ್ರ ಪಕ್ಕದಲ್ಲಿ ಒಂದು ಹಾಕ್ಕೊಳ್ತೀನಿ. ಆಮೇಲೆ ನಾನು ಪೈಪಿಂಗ್ ಥ್ರೆಡ್ನ ಸಹ ಫಿಲಪ್ ಮಾಡಿದ್ನಲ್ವ, ಆ ಕಡೆ ಈ ಕಡೆ 2 ಕಡೆಯೂ ಸಹ ಹಾಕಿದ್ದೀನಿ ನಾನು ಇದನ್ನು. ಅದನ್ನು ಹಾಕಿದ್ಮೇಲೆ ಸ್ವಲ್ಪ ಲುಕ್ಕು ಇನ್ನೂ ಸ್ವಲ್ಪ ಚೆನ್ನಾಗಿ ಬಂತಿದ್ದು. ಈ ಸ್ಟೋನ್ ಚೈನು ಬಾಲ್ ಚೈನು ಏನು ಆ್ಯಡ್ ಮಾಡಲಿಲ್ಲ, ಹಾಗೆ ಇದ್ದರೆ ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಸಿಂಪಲ್ಲಾಗಿ ಕಾಣುತ್ತೆ ನೋಡಿದ್ದು. ಫ್ರಂಟ್ ಈ ಥರ ಬಂದಿದೆ, ಸ್ಲೀವು ಬ್ಯಾಕು ಈ ಥರ ಬಂದಿದೆ ನೋಡಿ. ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪರ್ಪಲ್ ಕಲರು ಬ್ಲೌಸ್ ಪೀಸು, ಆರೆಂಜ್ ಕಲರು ಸ್ಯಾರಿ, ಗೋಲ್ಡ್ ಕಲರಲ್ಲಿ ಮಾಡಿದ್ದೀನಿ, ಗೋಲ್ಡ್ ಆರೆಂಜಲ್ಲಿ. ಥ್ಯಾಂಕ್ ಯು.